ಏ ಮದನ್, ಎಷ್ಟೋ ಧೈರ್ಯ ನಿನಗೆ! ನನ್ನ ತಾಯಿ ವಿಚಾರಕ್ಕೆ ಬರ್ತೀಯ? ಎದುರಿಗೆ ನಿಂತು ಹೋರಾಡೋದಕ್ಕಾಗದೆ ಅಮ್ಮ ಮಗ ಇಬ್ರು ಸೇರ್ಕೊಂಡು ಪಿತೂರಿ ನಡೆಸ್ತಾ ಇದ್ದೀರಾ. ಇನ್ನು ಮುಂದೆ ಆ ಮನೇಲಿ ನೀನು ಬಾಲ ಬಿಚ್ಚೋದಕ್ಕಾಗಲ್ಲ. ಆ ಮನೇಲಿ ನಿನ್ನ ಸ್ಥಾನ ಏನು ಅನ್ನೋದು ಈಗ ಗೊತ್ತಾಗತ್ತೆ. ಯಾಕಿಷ್ಟು ಲೇಟು? ಕೆಲ್ಸಗಳಿತ್ತು ಮೇಡಮ್. ಏನಂತ ಕೆಲಸ ಲೇಟಾಗಿ ಬರುವಂಥದ್ದು? ಇದೇನು ಮೇಡಮ್ ಹೀಗೆ ಕೇಳ್ತಾ ಇದ್ದೀರಾ? ಹೊರಗಡೆ ದುಡಿಯೋ ಗಂಡಸ್ಗೆ ನೂರಾರು ಕೆಲಸಗಳಿರುತ್ತೆ, ಅದೆಲ್ಲ ನಿಮ್ಗೆ ಹೇಗೆ ಹೇಳಿ ನಾನು? ಹೌದು, ನೂರಾರು ಕೆಲಸ ಇರುತ್ತೆ. ಮುಂಚೆನಾದರೂ ಲೇಟಾಗಿ ಬಂದರೆ ಯಾಕೆ ಅಂತ ಕಾರಣ ಹೇಳ್ತಾ ಇದ್ದೆ, ಈಗ ಅದು ಹೇಳಲ್ಲ ಅಲ್ವಾ? ಆಯಿತು ಬಿಡಿ ಮೇಡಮ್, ನಿಮಗೆ ಈ ಕೆಲಸಗಳೆಲ್ಲ ನಿಮ್ಗೆ ಅರ್ಥನೂ ಆಗಲ್ಲ ಮೇಡಮ್ ಹೇಳಿದ್ರೆ. ಹೋ ಅಲ್ಲಪ್ಪ, ನನಗೆ ಅರ್ಥ ಆಗಬಾರ್ದು ಅಂತ ನನಗೆ ಹೇಳ್ದೇನೆ ಎಷ್ಟೋ ಕೆಲಸಗಳು ಮಾಡ್ತಿದ್ಯಲ್ವಾ ನೀನು? ಏನು ಮೇಡಮ್ ಇಷ್ಟು ವಿಚಿತ್ರವಾಗಿ ಮಾತಾಡ್ತಾ ಇದ್ದೀರಾ? ನಾನು ವಿಚಿತ್ರವಾಗಿ ಮಾತಾಡ್ತಾ ಇಲ್ಲ, ನೀನೇ ಸುಮ್ಮನೆ ನನ್ನ ಮೇಲೆ ರೇಗ್ತಾ ಇದೆಯಾ. ಮೇಡಮ್ ನಾನೆಲ್ಲಿ ನಿಮ್ಮ ಮೇಲೆ ರೇಗ್ತಾ ಇದ್ದೀನಿ? ಓ, ನಿಮಗೆ ನಾನು ಮಾತಾಡೋದು ರೇಗ್ತಿರೋ ಥರ ಕೇಳಿಸ್ತಿದೆ ಅನ್ಸುತ್ತೆ. ಯಾಕೆ ಹೇಳಿ? ನಾನು ಬಣ್ಣವಾಗಿ ಮಾತಾಡಲ್ಲ ಅಲ್ವಾ? ರಂಗಾಗಿ ಬಟ್ಟೆ ಹಾಕಲ್ಲ, ನನಗೆ ಹಾಡು ಹೇಳೋದಕ್ಕೆ ಬರಲ್ಲ, ಡ್ಯಾನ್ಸ್ ಮಾಡೋದಕ್ಕೆ ಬರಲ್ಲ, ಫ್ಯಾಷನ್ ಇಲ್ಲ ನೋಡಿ ನನಗೆ. ಸೆಲೆಬ್ರಿಟಿ ಅಲ್ವಲ್ಲ ಮೇಡಮ್ ನಾನು. ಅದಕ್ಕೆ ನಾನು ಮಾತಾಡಿದ್ರೆ ನಿಮಗೆ ರೇಗೋ ಥರ ಕೇಳಿಸ್ತಾ ಇದೆ. ಏನು ಹೇಳ್ತಿದ್ಯಾ ನೀನು? ಏನಿಲ್ಲ ಬಿಡಿ ಮೇಡಮ್, ಈ ಸುಬ್ಬು ಸಿಂಪಲ್ ಅಂತ ಅಂದ್ಕೊಂಡಿದ್ದೆ, ಆದರೆ ನಾನು ಇಷ್ಟು ಸಿಂಪಲ್ ಆಗಿರೋದು ನಿಮಗೆ ಸಪ್ಪೆ ಅಂತ ಅನಿಸ್ತಿದೆ ಅನ್ಸುತ್ತೆ. ಸಾಕ್ಬಿಡಪ್ಪ, ಈ ಸಿಂಪಲ್ಲು ಅಂತ ಓಡಾಡ್ತಾ ಇರ್ತಾರಲ್ಲ ಅವರೇ ಎಲ್ರಿಗೂ ನಾವು ಹತ್ರ ಆಗೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನೀನು ತುಂಬ ಬದಲಾಗಿದೆಯಾ ಬಿಡು ಸುಬ್ಬು. ಓ, ನಾನು ಬದಲಾಗಿದ್ದೀನೋ ಇಲ್ವೋ ಗೊತ್ತಿಲ್ಲ ಮೇಡಮ್, ಆದರೆ ಕೆಲವರು ಬದಲಾಗ್ಬಿಟ್ಟಿರ್ತಾರೆ, ಅದು ನಮ್ಗೆ ಅರ್ಥನೇ ಆಗಿರಲ್ಲ. ನಾನಂಥ ದಡ್ರು ನಾಟಕಗಳನ್ನ ನಂಬಿಡ್ತಾರೆ. ಏನು ಹೇಳ್ತಿದ್ಯಾ ನೀನು? ನಾನು ನಾಟಕ ಮಾಡ್ತಿದ್ದೀನಾ? ಅಯ್ಯೋ ಮೇಡಮ್, ನಾನು ಹಂಗೆ ಹೇಳೇ ಇಲ್ಲ ಮೇಡಮ್. ಯಾರ್ಯಾರು ಹೇಗಿರ್ತಾರೆ ಅಂತ ಅವ್ರವ್ರಿಗೆ ಗೊತ್ತಿರುತ್ತಲ್ವಾ? ಇದನ್ನೇ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಯಾರ್ಯಾರು ಹೇಗೆಲ್ಲ ಇರ್ತಾರೋ ಅದನ್ನು ನಾವು ಹೇಗೆಲ್ಲ ಅರ್ಥ ಮಾಡ್ಕೊಂಡಿರ್ತೀವೋ ಇದೆಲ್ಲ ಭ್ರಮೆ ಅಷ್ಟೇ. ಸರಿ ಬಿಡಿ ಮೇಡಮ್, ನಿಮ್ಮ ಹತ್ರ ವಾದ ಮಾಡಿ ಪ್ರಯೋಜನ ಇಲ್ಲ, ನಾನು ಹೋಗಿ ಮಲ್ಕೋತೀನಿ. ಹೌದು, ನೀನೀಗ ಮಲ್ಕೊಳ್ಳೇಬೇಕು, ಮಲ್ಕೋ. ನನ್ನ ನಿದ್ದೆ ಹಾಳು ಮಾಡಿ ನೀನು ನೆಮ್ಮದಿಯಾಗಿ ಮಲ್ಕೋತೀಯ ಅಲ್ವಾ? ತಲೆ ತುಂಬ ಇಷ್ಟೆಲ್ಲ ವಿಷಯಗಳು ತುಂಬಿದೆ, ಹೇಗೆ ನಿದ್ದೆ ಮಾಡಲಿ ನಾನು? ಮನಸ್ಸಲ್ಲಿ ಇಷ್ಟೆಲ್ಲ ಓಡ್ತಿರುವಾಗ ನಿದ್ದೆನಾದರೂ ಹೇಗೆ ಬರುತ್ತೆ ಮೇಡಮ್? ಈಗ ಹುಡುಗನ ಬಗ್ಗೆನೇ ಯೋಚನೆ ಮಾಡ್ತಿರ್ಬೋದಾ, ಅಥವಾ ಹುಡುಗ ಏನಾದರೂ ಮೆಸೇಜ್ ಮಾಡಿರ್ಬೋದಾ? ಸುಬ್ಬು ಈಗ ಯಾರ ಬಗ್ಗೆ ಯೋಚನೆ ಮಾಡ್ತಿರ್ಬೋದು? ಯಾರನ್ನು ಹುಡುಕ್ತಿದ್ದಾನಲ್ಲ ಅವಳ ಬಗ್ಗೆನಾ, ಅಥವಾ ಶ್ರೀವಲ್ಲಿ ಬಗ್ಗೆನಾ, ಅಥವಾ ಸುಬ್ಬುಗೆ ಮೆಸೇಜ್ ಮಾಡಿದಾರಲ್ಲ ಹುಡುಗಿರು ಅವ್ರ ಬಗ್ಗೆನಾ? ಮೇಡಮ್ ನನ್ನ ಬಗ್ಗೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ ಅಂದರೆ ಆ ಡ್ಯಾನ್ಸ್ ಮಾಡೋ ಹುಡುಗನೇ ನೆನಪಾಗಿರಬೇಕು. ಹಾಗಿದ್ರೆ ಪ್ರೀತಿಗಿಂತ ಶೋಕಿನೇ ದೊಡ್ಡದಾಗೋಯ್ತಾ? ಹೋಗಿ ಅಂಥವ್ರನ್ನೇ ಹೊಗಳ್ತಾ ಇದ್ದಾರಲ್ಲ. ಯಾಕಿಂತ ದೊಡ್ಡ ತಪ್ಪು ಮಾಡ್ತಿದ್ಯಾ ಸುಬ್ಬು ನೀನು? ಹಾಗಾದ್ರೆ ಪ್ರೀತಿಗಿಂತ ಹೊಗಳಿಕೆನೇ ದೊಡ್ಡದಾ? ನಿನ್ನ ಹೊಗಳ್ತಿರೋರ್ಗೆಲ್ಲ ಹಾರ್ಟ್ ಇಮೋಜಿ ಕಳ್ಸಿದ್ಯಲ್ಲ ನೀನು. ನನ್ನ ಜೊತೆ ಇದ್ರು ನೀನು ಅವ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂತ ನಾನು ಹೇಗೆ ನಂಬಲಿ? ಸಾವಿತ್ರಿ, ಸ್ವಲ್ಪ ಹಿಂಗೆ ಬಾಮ್ಮ. ಯಜಮಾನ್ರೆ, ಏನಾರ ಬೇಕಿತ್ತಾ? ನಾನು ನಿನ್ನ ಹತ್ರ ಒಂದು ಸತ್ಯ ತಿಳ್ಕೊಬೇಕಾಗಿತ್ತು. ನೀನು ನನ್ನ ಹತ್ರ ಸುಳ್ಳು ಹೇಳಲ್ಲ ಅನ್ನೋ ನಂಬಿಕೆಯಿಂದ ಕೇಳ್ತಾ ಇದ್ದೀನಿ, ನಿಜ ಹೇಳ್ತಾ ತಾನೆ? ಅಯ್ಯೋ ಯಜಮಾನ್ರೆ, ನಿಮ್ತ್ಯವ ಸುಳ್ಳು ಹೇಳೋದು ಅಂದರೆ ಅದು ಯಾವ ರೀತವ ಸುಳ್ಳು ಹೇಳ್ದಂಗೆ. ನೀವೇನೇ ಕೇಳಿದ್ರು ನಾನು ನಿಜನೇ ಹೇಳ್ತೀನಿ, ಕೇಳಿ. ನೋಡಮ್ಮ, ನೀನು ಸುಳ್ಳು ಹೇಳ್ತಾ ಇದೆಯೋ ಅಥವಾ ನಿಜನ ಮುಚ್ಚಿಡಕ್ಕೆ ಪ್ರಯತ್ನ ಪಡ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಮನಸ್ಸಲ್ಲಿರೋದನ್ನು ನಾನು ನೇರವಾಗಿ ಕೇಳಿಬಿಡ್ತೀನಿ. ಅದೇ ತಪ್ಪಾದರೆ ನೀನು ತಪ್ಪು ತಿಳ್ಕೊಬಾರ್ದು. ಅಯ್ಯೋ ಇಲ್ಲ ಯಜಮಾನ್ರೆ, ನೀವು ಏನೇ ಕೇಳಿದ್ರು ನಾನು ತಪ್ಪು ತಿಳ್ಕೊಳ್ಳಲ್ಲ, ವ್ಯಾಸರನೂ ಪಡ್ಕೊಳ್ಳಲ್ಲ. ನೀವು ಕೇಳಿ. ನಿನ್ನ ಹೊಟ್ಟೆಯಲ್ಲಿ ಒಂದು ಪುಟ್ಟ ಕಂದಮ್ಮ ಬೆಳೀತಾ ಇದೆ. ನಿನಗೆ ನಿನ್ನ ಕಂದನಿಗೆ ಅನ್ಯಾಯ ಆಗಬಾರ್ದು, ಅದಕ್ಕೆ ಕೇಳ್ತಾ ಇದ್ದೀನಿ.
ನೀನು ಮದನ್ನು ಒಬ್ಬರನ್ನೊಬ್ಬರು ಪ್ರೀತಿಸಿ ಮದುವೆ ಆಗಿದ್ದ. ಸಾವಿತ್ರಿ, ನಮ್ಮಿಬ್ರು ಆತ್ಮಗಳು ಈಗಾಗಲೇ ಒಂದಾಗೋಗಿದೆ. ನಿಜವಾದ ಪ್ರೀತಿ ಅಂದ್ರೆ ಏನು ಅಂತ ನಾನು ನಿಂಗೆ ಹೇಳ್ತೀನಿ. ಇವಾಗ ನಿನ್ ಕಣ್ಣೆದ್ರು ಕಾಣಿಸ್ತಾ ಇದ್ದಾನಲ್ಲ, ಇವ್ರು ನಿಜವಾದ ಮದನ್ನು. ಈ ದುಡ್ಡು ಇಟ್ಕೊಂಡು ನಿನ್ನ ಹೊಟ್ಟೆ ಒಳಗಿರೋ ಅನಿಷ್ಟನ ತೆಗೆಸ್ಕೊಂತೀನಿ. ಮಾತಾಡು ಸಾವಿತ್ರಿ, ನೀನು ಮದನ್ನು ಪ್ರೀತಿಸಿ ಮದುವೆ ಆಗಿದ್ದ. ಮದನ್ಗೆ ನಿನ್ನ ಅಷ್ಟೊಂದು ಪ್ರೀತಿ ಇತ್ತ? ಏನೋ ಬಣ್ಣದ್ ಮಾತಾಡಿ ಒಂದೆರಡು ಸಲ ನಿನ್ನ ಮುಡ್ದೆ, ಅಷ್ಟಕ್ಕೆ ನಾ ಇನ್ನ ಮದುವೆ ಆಗ್ಬೇಕಾ? ಸಾವಿತ್ರಿ, ಸಾವಿತ್ರಿ ಬಾ. ನೋಡು ಸಾವಿತ್ರಿ, ನೀನು ನನ್ನ ಮೇಲೆ ತುಂಬಾ ಗೌರವ ಇಟ್ಟಿದ್ಯಾ, ದೇವರು ಅಂತ ಕರೀತಾ ಇದೆಯಾ. ಹಾಗೆ ನಾನು ನಿನ್ನ ಮನೆ ಮಗಳ ಥರ ನೋಡಿದ್ದೀನಿ, ಮರ್ಯಾದೆಯಿಂದ ನೋಡ್ಕೊಂಡಿದ್ದೀನಿ, ಪ್ರೀತಿಯಿಂದ ನೋಡ್ಕೊಂಡಿದ್ದೀನಿ. ನೀನು ನನ್ನ ಹತ್ರ ನಿಜ ಹೇಳದೇ ಇದ್ರೆ ನೀನು ನನ್ನ ದೇವರು ಅಂದ್ಯಲ್ಲ, ಅದನ್ನು ನಾನು ನಂಬಲ್ಲ. ಅಯ್ಯೋ ಇಲ್ಲ ಯಜಮಾನ್ರೆ, ನೀವು ನನ್ನ ಯಾರು ಅನ್ನೋದು ನಿಜನೇ.